ಹೆಂಗ ಸೋಲ್ತಾನ ಮನುಷ್ಯ, ಎಷ್ಟು ದೊಡ್ಡದಾದ್ರೆ ಏನಾಯ್ತು, ಹೆಂಗ ಸರಿದು ಹೋಗ್ತದ. ಗುಡ್ಡದ ಮ್ಯಾಲ ಒಂದು ದೊಡ್ಡ ಬಂಡೆಗಲ್ಲ, ಬಹಳ ದೊಡ್ಡ ಬಂಡೆಗಲ್ಲ, ಅದಕ್ಕೆ ಒಂದು ಸಣ್ಣದು ಆಸರಾಗಿ ನಿಂತದೆ. ಬಂಡೆಗಲ್ಲ, ಗುಡ್ಡದ ದಂಡಿಗೆ ಕೆಳಗೆ ಭಾರಿ ದೊಡ್ಡ ಕೊಳ್ಳ. ಆ ಬಂಡೆಗಲ್ಲನ್ನ ಹಿಡಿದು ಒಂದು ಸಣ್ಣ ಕಲ್ಲ ಹಿಂಗೆ ಆನಿಕೆಯಾಗಿ ಆಸರಾಗಿ ನಿಂತದೆ. ಅದಕ್ಕೆ ಸಣ್ಣ ಕಲ್ಲಿಗೆ ಆಸರಾಗಿ ದೊಡ್ಡ ಕಲ್ಲ ನಿಂತದೆ. ಈ ದೊಡ್ಡ ಕಲ್ಲನ್ನು ಉರುಳಿಸೋದು ಎಷ್ಟೊತ್ತ? ಸಣ್ಣ ಕಲ್ಲು ಸ್ವಲ್ಪ ಸರಿದ್ರೆ ಸಾಕು, ಏನೂ ಮಾಡಬೇಕಾಗಿಲ್ಲ, ಕೆಳಗೆ ಬರೋ ತನಕ ನಿಲ್ಲೋದೇ ಇಲ್ಲದ. ಹಾಗ ಅಲ್ಲೇ ನೀವೆಲ್ಲ ವರದಕ್ಷಿಣ ಪರದಕ್ಷಿಣ ಅಂದ್ರೆ ಏನು? ಕಲ್ಲು ಸರಿಸೋದಷ್ಟೇ. ತಾವ ಬೀಳ್ತಾವ. ಯಾರು? ವರಗಳು ತಾವ ಬೀಳ್ತಾವ, ಹಣಕ್ಕೆ ಬೀಳ್ತಾವ. ಎಷ್ಟು ನಿಜಾದ ಮನುಷ್ಯನ ಮನಸ್ಸು. ಎಷ್ಟೇ ದೊಡ್ಡ ವಿಚಾರವಂತ ಇದ್ರೂ ಹೆಂಗ ಹರಿದಾಡ್ತದೆ, ಹಾಗ ಹರಿದಾಡ್ತದೆ. ಒಂದೇನೋ ಮಜಾ ಕಥೆ ಹೇಳ್ತಾರೆ. ಒಬ್ರು ಬಹಳ ದೊಡ್ಡವರು, ಮನೆ ಮಾರ ಎಲ್ಲ ಬಿಟ್ಟು, ಬಹಳ ದೊಡ್ಡ ಸಿರಿವಂತ, ಮನೆ ಮಾರ ಎಲ್ಲ ಬಿಟ್ಟು ತ್ಯಾಗ ಮಾಡಿ ಹೋದ್ರು. ಹೋಗುವಾಗ ಅವರೊಬ್ಬ ಮಗ, ಆತ ತಂದೆಗೆ ಹೋಗುವಾಗ ಒಂದಿಷ್ಟು ಕೊಟ್ಟ. ಏನು ಕೊಟ್ಟ ಅಂದ್ರೆ ಒಂದು ಉಂಗುರ ಕೊಟ್ಟ, ಇದು ನೆನಪಿರಲಿ ನಂದು ಅಂತ ಹಿಂಗೆ ಕೊಟ್ಟ. ಅದನ್ನು ತಗೊಂಡು ಈತ ಹಿಮಾಲಯ ಬೆಟ್ಟಗಳಿಗೆ ಹೋದ. ಅಲ್ಲೊಂದು ಸಣ್ಣ ಗುಡಿಸಲ ಆಶ್ರಮ ಕಟ್ಟಿಕೊಂಡ, ಸಾಧನೆ ಮಾಡಿದ, ತಪಸ್ಸನ್ನ ಮಾಡಿದ, ಶ್ರೇಷ್ಠ ಯೋಗಿಯಾದ, ಎಲ್ಲ ಆದ. ಆ ಉಂಗುರ ಇತ್ತಲ್ಲ, ಅದನ್ನ ಎಲ್ಲೋ ಇಟ್ಟ, ಮರ್ತ. ಏನು ಜನ ಬರೋದು ಹೋಗೋದು, ಬರೋದು ಹೋಗೋದು, 20-30 ವರ್ಷಗಳ ಕಾಲ ಏನು ಅದ್ಭುತ ಆಶ್ರಮ ಬೆಳೆದೇ ಬೆಳೀತು. ಆತ ಮಹಾಯೋಗಿಯಾಗಿದ್ದ. ಕೊನೆಗೆ ಒಂದು ದಿವಸ ದೇಹ ಬಿಡುವ ಪ್ರಸಂಗ ಬಂತು. ತಟ್ಟತ್ತ ನೆನಪಾತು. ಏನು ಏನು? ಉಂಗುರ. ಬಹಳ ದೊಡ್ಡ ಉಂಗುರ ಅಲ್ಲ, ಸುಮ್ಮನೆ ಕಾಸಿನ ಉಂಗುರದ, ಬಂಗಾರದ್ದು ಅಲ್ಲ, 10 ರೂಪಾಯಿ ಉಂಗುರದ. ನೆನಪಾಯ್ತು. ಉಂಗುರ ನೆನಪಾದ ಕೂಡಲೇ ಮಗ ನೆನಪಾದ. ಹೆಂಗಾಗಿತ್ತು. ಆ ಬಳಿಕ ಸಾವಿನ ಕ್ಷಣ ಅದು ಎಲ್ಲೆಡೆ ಹುಡುಕಾಡಬೇಕು ಅಂತ ಹುಡುಕಾಡಕ್ಕೆ ಶುರು ಮಾಡಿದ. ಇನ್ನೊಂದು ಒಂದು ಆಸೆಗೆ ಸಾಯ್ತಾನ, ಈಗ ಹುಡುಕಾಡಕ್ಕೆ ಶುರು ಮಾಡಿದ. ಎಲ್ಲ ಶಿಷ್ಯರು ಕೂತಾರೆ, ಮಂತ್ರ ಅಂತ ಇದ್ದಾರೆ, ಇವ ಹುಡುಕಾಡಕ್ಕೆ ಹತ್ಯಾನ. ಯಾರಿಗೆ ಹೇಳೋಲ್ಲ ಏನದ ಅಂತ ಹೇಳೋದು ಹೆಂಗ? ಹುಡುಕಾಡಕ್ಕೆ ಹತ್ಯಾನ. ಮ್ಯಾಲ ಕೆಳಗೆ ಎಲ್ಲ ಕಡೆ ಹುಡುಕ್ಯಾಡ್ದ. ಅಷ್ಟೊತ್ತಿಗೆ ಸಮಯ ಆಗಿ ಹೋಗಿತ್ತು. ಹಾರ್ಟು ವಿಫಲ ಆಗ್ತಾ ಇತ್ತು. ಅದು ಹುಡುಕ್ಯಾಡೋದ್ರಾಗ ಸಮಯ ಹೋಗಿಬಿಟ್ಟಿತ್ತು. ಒಂದಿಷ್ಟದು ಕೊನೆಗೆ ಇನ್ನೇನು ಸಿಗೋದಿಲ್ಲ ಅಂತ ಮನಸ್ಸಿಗೆ ಬಹಳ ನೋವಾಗಿತ್ತು. ಅಷ್ಟ್ರಾಗ ಸಿಕ್ತು, ಪ್ರಾಣ ಹೋಯ್ತು. ಯೋಗದ್ದು ಎಲ್ಲ ಹೋಯಿತು, ತಪಸ್ಸು ಹೋಯಿತು, ಶಿಷ್ಯರು ಮರೆತರು, ಎಲ್ಲ ಹೊತ್ತಿಗಳು ಮರೆತು ಹೋದು. ಕೊನೆಗೆ ಉಳಿದದ್ದು ಕೈಗೆ ಸಿಕ್ಕದ್ದೇನು ಅಂದ್ರೆ 10 ಪೈಸೆಯ ಉಂಗುರ ಸಿಕ್ಕಿತ್ತು. ಪ್ರಾಣ ಹೋಗಿತ್ತು. ಇದು ನಮ್ಮ ಜೀವನ. ಹೆಂಗ ಸರಿದು ಹೋಗ್ತದೆ, ಹೆಂಗ ಸೋಲಿಸ್ತದ ಜಗತ್ತ ನಮ್ಮನ್ನ. ಯಾರನ್ನ ಸೋಲ್ಸಕ್ಕಾಗೋದಿಲ್ಲ ಹೇಳಿ? ಯಾರನ್ನ ಸೋಲ್ಸಕ್ಕಾಗೋದಿಲ್ಲ.
ಬರೇ ಒಂದಿಷ್ಟು ಸಣ್ಣ ಸಣ್ಣ ಚೀಟಿಗಳೇ ಸೋಲಿಸ್ತಾವ, ಇನ್ನು ದೊಡ್ಡದೇನದ? ಎಷ್ಟಿರ್ತದ? ಒಂದೀಟ ಇರ್ತದ. ಏನೊಮ್ಮೆ ಹೊತ್ತು ಅಂದ್ರೆ ಇವನನ್ನ ಮುಗಿಸಲಾರದೆ ಬಿಡುದೇ ಇಲ್ಲ, ಹಂಗ ಸೇರ್ತದ. ಇಷ್ಟು ಅಭದ್ರನಾದ ಮನುಷ್ಯ ಅಂಥ ಅದ್ಭುತವಾದ ಸತ್ಯ ಸ್ಥಿರ ಸ್ಥಾಣು ಅಂತ ಅನಿಸಿಕೊಳ್ಳುವಂತ ಭಗವಂತನನ್ನ ಪ್ರೀತಿಸೋದು ಹೆಂಗ್ ಸಾಧ್ಯ? ಅಥವಾ ಪ್ರೇಮ ಮಾಡಿದರೂ ಆ ಪ್ರೇಮವನ್ನು ಉಳಿಸಿಕೊಳ್ಳೋದು ಹೇಗೆ ಸಾಧ್ಯ? ಜಗತ್ತಿನ ಶಕ್ತಿಗಳು ಬಹಳ ಬಹಳ ಶಕ್ತಿಗಳು. ಇವೆಲ್ಲ ಶಕ್ತಿಗಳ ಪ್ರಭಾವಕ್ಕೆ ಮನುಷ್ಯ ಸಿಕ್ಕು ಹಾಕಿಕೊಂಡಾಗ ಇವ ತನ್ನ ಮನಸ್ಸನ್ನು ಸುಸ್ಥಿರವಾಗಿ ಇಟ್ಟುಕೊಳ್ಳೋದು ಹೇಗೆ ಸಾಧ್ಯ? ಒಂದು ಶಕ್ತಿ ಪ್ರಭಾವ ಬೀರಿದರೆ ಗೆಲ್ಲಬಹುದು, ಒಂದು ಎರಡು ಶಕ್ತಿ ಪ್ರಭಾವ ಬೀರಿದರೆ ಗೆಲ್ಲಬಹುದು. ನೂರಾರು ಶಕ್ತಿಗಳ ಪ್ರಭಾವ ಸುತ್ತಮುತ್ತ ಇತ್ತು ಅಂದ್ರೆ ಗೆಲ್ಲೋದು ಹೇಗೆ ಹೇಳಿ? ಹೇಗೆ ಗೆಲ್ಲೋದು? ಎಷ್ಟು ಕಷ್ಟದ. ನಾವು ಅಂತೇವೆ, ಹಾಗೆ ಅಂತೇವೆ, ಬೀಳುವವ್ರನ್ನ ಕಂಡು ಬೀಳಬಾರ್ದಾಗಿತ್ತು ಅಂತೇವೆ, ಆದ್ರೆ ನಾವು ಅಲ್ಲೇ ಹೋಗಿ ಬೀಳ್ತೇವೆ. ಎಷ್ಟು ಆಶ್ಚರ್ಯದ. ದೂರ ನಿಂತಾಗ ಹಾಗೆ ಅನಿಸ್ತದೆ, ಹಂಗೆ ಬೀಳಬಾರದು ಅನಿಸ್ತದೆ. ಆದರೆ ನಮ್ದ ಪ್ರಸಂಗ ಬಂದಾಗ ಜಾರೇ ಬಿಟ್ಟಿರ್ತೇವೆ. ಜಾರಿಸುವ ಕೆಲ ಸಂಗತಿಗಳದಾವ ಈ ಜಗತ್ತಿನೊಳಗೆ. ಈಗ ಒಂದು ಸಣ್ಣದೊಂದು ಹಳ್ಳ ಇರ್ತದೆ. ಹಳ್ಳದ ನಡುವ ಒಂದೊಂದು ಕಲ್ಲ ಹಾಕಿರ್ತಾರೆ, ಬಂಡೆಗೆ ದೊಡ್ಡ ದೊಡ್ಡ ಹಿಂಗೆ ಪರಸೆ ಕಲ್ಲುಗಳನ್ನು ಹಾಕಿರ್ತಾರೆ. ಎದಕ್ಕಂದ್ರೆ ದಾಟಿ ಹೋಗಾಕ. ಅವೊಂದು ನಾಲ್ಕಾರು ಕಲ್ಲು ಹಾಕಿರ್ತಾರೆ, ಹೆಜ್ಜೆ ಇಟ್ಟುಕೊಂಡು ಆ ಕಡೆ ದಾಟಬೇಕಂತ ಹಾಕಿರ್ತಾರೆ. ಅವು ನೀರು, ಅದರ ಮ್ಯಾಲ ನೀರು ಆಡ್ತಿರ್ತದ, ಕಾಣಿಸ್ತಾವ, ನೀರು ಆಡ್ತಿರ್ತದ, ಹೆಜ್ಜೆ ಇಟ್ಟು ಹೋಗೋದು. ಆದ್ರೆ ಅವು ಎಲ್ಲದರ ಮೇಲೆ ಹಾವಶ ಬೆಳೆದಿರ್ತದೆ. ಹೆಂಗ ಜೀವನ ಹೆಂಗದ? ದಾಟೋದರ ಮೇಲೆ, ಕಲ್ಲಿನ ಮೇಲೆ ಹಾವಶ ಬೆಳೀತದ. ಹಾವಸೆ ಸುಮ್ಮನೆ ಇರ್ಗೋಡೋದಿಲ್ಲ, ಕಾಲಿಡು ಅಂತ ಅಷ್ಟು ಚಂದ ಕಾಣಿಸ್ತದೆ, ನೋಡಕ್ ಬಹಳ ಅಂದ ಇರ್ತದೆ, ಎಷ್ಟು ಕೆಡುತ್ತದೆ. ದಾಟಿ ಹೋದವರು ಬಹಳ ಸ್ವಲ್ಪ ಬಿದ್ದು, ಎಲ್ಲ ಬಿದ್ದು ಪೆಟ್ಟು ತಿಂದು ಹೋದವರೇ ಬಹಳ ಜನ. ಯಾಕೆ? ಹಾವಸೆಗಲ್ಲ. ಹಾಗೆ ನಮ್ಮ ಜೀವನದೊಳಗೆ ಏನು ಒಂದು ಪ್ರವಾಹದ ಜೀವನ ಪ್ರವಾಹ, ಇದನ್ನು ದಾಟುವಾಗ ಒಂದು 5-6 ಹಾವಸೆ ಗಲ್ಲದಾವ. ಹಾವಸೆ ಕಾಮದ ಮೇಲೆ ಹಿಂಗೆ ಕಾಲಿಟ್ರೆ ಜಾರಿಸಿ, ಕ್ರೋಧದ ಮೇಲೆ ಹೀಗೆ ಕಾಲಿಟ್ರೆ ಜಾರಿಸಿ ಬಿಡ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಹೇಳುದಿಲ್ಲ 6. ಇವ ಹಾವಸೆಗಲ್ಲ. ಇಡಬಾರ್ದಂತಲ್ಲ, ಕಾಲ ಜಾರ್ತದ ಅನ್ನೋದು ಗೊತ್ತಿದ್ದು ಇಡಬೇಕದ. ಆದ್ರೆ ಜಾರದಂಗ ಕಾಪಾಡಿಕೊಂಡಿರಬೇಕು. ಒಂದಿಷ್ಟು ಕಾಲಿಡಬೇಕು, ಜಾರಬಾರದು. ಹಂಗೆ ನಾವು ಏನಾರ ಯೋಜನಾ ಮಾಡಿಕೊಂಡು ಹೋಗಬೇಕೇ ವಿನ ನಾವು ಬಹಳ ಬಲಿಷ್ಠದೇವಿ ಅಂತ ಹೆಜ್ಜೆ ಹಾಕಿದ್ರೆ ಜಾರಸೇ ಬಿಡ್ತದೆ. ಇದು ಹಂಗದೆ. ಇದು ಇನ್ನೊಂದು ಕಡೆ ಸರಳದ, ಅಲ್ಲಿ ಆಕರ್ಷಣೆ ಇಲ್ಲ, ಇಲ್ಲಿ ಆಕರ್ಷಣೆ ಅದ. ಆಕರ್ಷಣೆ ಇರುವಲ್ಲೇ ಕಾಲಿಡ್ತೇವೆ, ಇಲ್ಲದಲ್ಲಿ ಸುಲಭಿದ್ದರೂ ಹೋಗೋದಿಲ್ಲ. ಹಾಗ ಜೀವನ ಇದೆ, ಹಾಗ ಜೀವನ. ಕೆಲವರು ಶಬ್ದದ ಮೇಲೆ ಕಾಲಿಟ್ಟು ಸೋತೇವಿ, ನಮ್ಮಲ್ಲಿ ಕೆಲವರು ಸ್ಪರ್ಶದ ಮೇಲೆ ಕಾಲಿಟ್ಟು ಸೋತೇವಿ, ಕೆಲವರು ರಸದ ಮೇಲೆ ಕಾಲಿಟ್ಟು ಸೋತೇವಿ, ಕೆಲವರು ರೂಪದ ಮೇಲೆ ಕಾಲಿಟ್ಟು ಸೋತೇವಿ. ಇಲ್ಲೇನು ಇವ 5 ಸೋಲಿಸ್ತಾವ, ಕೆಡುತ್ತಾವ, ಹೊಯ್ದಾಡುವಂಗ ಮಾಡ್ತಾವ. ಎಂಥ ಪ್ರಸಂಗದೊಳಗೆ ನಾವು ಹೊಯ್ದಾಡದಂಗ ಜೀವನವನ್ನ ಕಟ್ಟಿಕೊಳ್ಳೋದು ಹೇಗೆ?
ಇದು ಶಿಷ್ಯನ ಪ್ರಶ್ನೆ ಅಲ್ಲ. ಹಂಗ ಪ್ರಶ್ನೆ ಕೇಳಿದ, ಗುರುಗಳೇ ಮನಸ್ಸು ಸಮಾಧಾನ ಇಟ್ಟುಕೊಳ್ಬೇಕು ಅಂತ ಹೇಳ್ತೀರಲ್ಲ, ಸಮಾಧಾನ ಹೆಂಗಿಟ್ಟುಕೊಳ್ಳೋದು? ಎಲ್ಲ ಕಡೆ ಜಾರಿಕೆ ಇರುವಾಗ. ಅಷ್ಟೇ ಅಲ್ಲ ಗುರುಗಳೇ, ಜಾರಿಸೋರಿರುವಾಗ. ಅಷ್ಟೇ ಅಲ್ಲ, ಪ್ರೇರಣೆ ಕೊಟ್ಟ ನಮ್ಮನ್ನ ಕೆಡುವವರಿರುವಾಗ ಬದುಕು ಮನಸ್ಸನ್ನ ಸಮಾಧಾನದ ಸ್ಥಿತಿಯಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳುವುದು ಹೇಗೆ? ಹೌ ಟು ಮೇಂಟೈನ್ ದ ಸ್ಟೆಬಿಲಿಟಿ ಆಫ್ ದ ಮೈಂಡ್. ಹೆಂಗಿಟ್ಟುಕೊಳ್ಳೋದು? ಹೇಗಿಟ್ಟುಕೊಳ್ಳೋದು? ಇಲ್ಲಿ ಎರಡು ವಸ್ತುಗಳನ್ನ ಆತ ಹೇಳ್ತಾ ಇದ್ದ. ಎರಡು ವಸ್ತುಗಳು ಈ ನೋಡ್ದೇವಲ್ಲ, ಜಗತ್ತೆಲ್ಲ ಸ್ಥಿರ ಅಸ್ಥಿರ, ಜಗತ್ತ ಸ್ಥಾಣು, ಜಗತ್ತೆಲ್ಲ ಹೊಯ್ದಾಡ್ತದೆ, ಇದನ್ನ ತಿಳ್ಕೊಂಡಿರಬೇಕು. ಎರಡನೇದ್ದು, ಯಾವುದು ಸ್ಥಿರ ಅದೆ ಹೊಯ್ದಾಡೋದಿಲ್ಲ, ಅದೇ ಪರಮ ಆತ್ಮ ವಸ್ತು, ಪರಮ ವಸ್ತು, ಪರವಸ್ತು, ಅದನ್ನು ತಿಳ್ಕೊಂಡಿರಬೇಕು. ಅದು ಸ್ಥಿರ. ದೇವನನ್ನ ಯಾವ ಆಸೆಗಳಿಂದಲೂ ಸೋಲಿಸಲಿಕ್ಕಾಗಲಿಲ್ಲ. ನಾವಂತೇವೆ ದೇವನನ್ನ ಕೊಟ್ಟು ಸಂತೋಷ ಪಡಿಸಬೇಕು ಅಂತೇವೆ, ಅಸಂತುಷ್ಟನಾಗಿದ್ರಲ್ಲ ಕೊಟ್ಟು ಸಂತೋಷ ಪಡಿಸೋದು. ಹೇಳಿ, ಏನಾದರೂ ನಮ್ಮ ಕೆಲಸ ಮಾಡಿಸ್ಕೋಬೇಕಾದ್ರೆ ಪರಮಾತ್ಮನೇ ನಿನಗೊಂದು ದೀಪ ಹಚ್ತೇನೆ, ನೀ ನನ್ನ ಕೆಲಸ ಮಾಡು. ಏನು ಅಂದ್ರೆ ನಮ್ಮ ನೆರೆ ಹೊರೆಯವರು ಅದಾರಲ್ಲ, ಅವ್ರ ಮನೆ ದೀಪ ಆರಂಗ ಮಾಡು, ನಿನಗೆ ದೀಪ ಹಚ್ತೇನೆ. ಹೆಂಗ ಸರ್? ಅವ್ರ ಮನೆ ದೀಪ ಅಂದ್ರೆ ಗೊತ್ತಾತಲ್ಲ, ಒಂದು ಹುಡುಗ ಹುಟ್ಟ್ಯದ, ಅದಕ್ಕೆ ಚಲೋ ಹುಡುಗ, ಇವ ತಮ್ಮ, ಅವ ಅಣ್ಣ ತಮ್ಮರ ಮಧ್ಯೆ ಒಂದೇ ದೊಡ್ಡ ಆಸ್ತಿ. ಅಣ್ಣಗೆ ಮಕ್ಕಳಿರ್ಲಿಲ್ಲ, ತಡವಾಗಿ ಒಂದು ಹುಡುಗ ಹುಟ್ಟಿತು, ಇವ ದೇವರಿಗೆ ಹೋಗ್ಯಾನ. ಏನರೇ ಮಾಡು ಭಗವಂತನೇ, ಒಂದು ದಿವಸ ದೀಪ ಹಚ್ತೇನಿ ನಿನಗೆ, ಶನಿವಾರ ದೀಪ ಹಚ್ತೇನಿ, ಅವಂದು ದೀಪ ಆರಿಸ್ತಾನೇನು? ಒಂದು ಸಣ್ಣ ದೀಪಕ್ಕೆ ಒಲಿತಾನೇನು? ಹೊಯ್ದಾಡ್ತಾನೇನು? ಹೇಳಿ, ಒಂದೇನರೇ ವಸ್ತು ಕೊಟ್ರೆ ಹೊಯ್ದಾಡ್ತದೇನು? ಈಗ ಬೆಟ್ಟಾದ ಹಿಮಾಲಯನ್ ಮೌಂಟನ್ ಬಹಳ ದೊಡ್ಡದು, ಬಹಳ ಮೈಟಿ ಮೌಂಟನ್, ಬಹಳ ಅದ್ಭುತವಾದದ್ದು. ಅಲ್ಲಿ ಹೋಗಿ ನಿನಗೆ ಇದನ್ನು ಕೊಡ್ತೇನೆ, ಸ್ವಲ್ಪ ಹಿಂದೆ ಸರಿ ಅಂದ್ರೆ ಸರಿತದೇನು? ಹಿಮಾಲಯ ಬೆಟ್ಟ ಹೇಳಿ, ಹಿಮದ ಬೆಟ್ಟ ಅಷ್ಟೆತ್ತರ, ಮುಗಿಲೆತ್ತರ, ಸರಿತದೇನದ? ನೀವು ಬೇಕಾದ ಕೊಡ್ತೇನಂತ ಹೇಳಿ ಸರಿಯೋದಿಲ್ಲ. ನಾವು ಕೊಡಾಕೇನು ಕೊಡ್ತೇವೆ? 2 ಹೂ ಕೊಡ್ತೇವೆ, 2 ವಸ್ತು ಕೊಡ್ತೇವೆ, ನಿನಗೆ ಉಣ್ಣಾಕ್ ತಿನ್ನಾಕ್ ಕೊಡ್ತೇವೆ 2 ದಿವಸ ಅಂತ ಹೇಳ್ತೇವೆ. ಅದ್ಯಾಕೆ ಸರಿತದೆ? ಅದು ಮಹಾಪರ್ವತ. ಹಾಗೆ ಭಗವಂತ ದೇವರು ಹಂಗ ಸರಿಯೋದಲ್ಲ. ನೀವು ಕೊಂಡಾಡಿದರೂ ಸರಿಯೋದಿಲ್ಲ, ಬೈದರೂ ಸರಿಯೋದಿಲ್ಲ, ಯಾವ ಶಕ್ತಿಗಳು ಅದರ ಮೇಲೆ ಪ್ರಭಾವ ಬೀರೋದಿಲ್ಲ. ಆದ್ದರಿಂದಲೇ ಐನ್ಸ್ಟೈನ್ ಹೇಳ್ತಾರೆ, ಮೈ ರಿಲಿಜನ್ ಕನ್ಸಿಸ್ಟ್ಸ್ ಇನ್ ಅನ್ ಹಂಬಲ್ ಅಡ್ಮಿರೇಷನ್ ಆಫ್ ದ ಇಲ್ಲಿಮಿಟಬಲ್ ಮೈಟಿ ರಿಯಾಲಿಟಿ. ನನ್ನ ಕೆಲಸ ಏನು ಅಂದ್ರೆ ಹಿಮದ ಬೆಟ್ಟಗಳನ್ನು ಒಲಿಸಿಕೊಳ್ಳೋದಲ್ಲ, ಹಿಮದ ಬೆಟ್ಟದ ವೈಭವ ನೋಡಿ ಸಂತೋಷ ಪಡೋದು, ಅದನ್ನ ಗೌರವಿಸೋದು. ಅಡ್ಮಿರೇಷನ್, ವಿ ಹ್ಯಾವ್ ಟು ಅಡ್ಮೈರ್ ಇಟ್, ಇಟ್ಸ್ ಎ ಗ್ಲೋರಿ. ಅದನ್ನ ಜಗತ್ತಿನ ಅದ್ಭುತತೆಯನ್ನು ನೋಡಿ ನಾವು ಅಭಿವ್ಯಕ್ತ ಮಾಡಬೇಕು, ಭಾವನೆಗಳನ್ನು ಅಭಿವ್ಯಕ್ತ ಮಾಡಬೇಕು, ಅದನ್ನ ಕೊಂಡಾಡಬೇಕು. ಅದು ಪೂಜೆ. ಐನ್ಸ್ಟೈನ್ ಹೇಳಿ. ಹಾಗೆ ಭಗವಂತನಿಗೆ ಕೊಡೋದಲ್ಲ, ಭಗವಂತನಿಂದ ಏನಾರೇ ಪಡೆಯೋದೆಲ್ಲ ಇಲ್ಲದ, ಕೊಡೋದೆಲ್ಲ ಅಲ್ಲದ, ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ, ಭಗವಂತನನ್ನು ಭಾವಿಸಿ ಆನಂದ ಪಡೋದದ, ಸಂತೋಷ ಪಡೋದದ.
ಸುಮ್ಮನೆ ಈಗ ಒಂದು ಹೂವ ಮುಂದಿಟ್ಟು ಆನಂದ ಪಡೋದದೆ. ಹೂವ ಅದರಿಂದ ಏನು ಪಡೆಯೋದದ? ಅದರ ಸೌಂದರ್ಯ, ಅದನ್ನು ಅನುಭವಿಸಬೇಕು. ಹಾಗೆ ಭಗವಂತನ ಸ್ಥಿರತೆ, ಭಗವಂತನ ಸ್ಥಾಣುತ್ವ, ಅದನ್ನು ಅನುಭವಿಸಬೇಕು. ಮನುಷ್ಯ ಸಮಾಧಾನ ಪಡ್ತಾನ. ಇದನ್ನು ಅನುಭವಿಸೋದಕ್ಕೆ ಕಲಿತರೆ, ಪ್ರೇಮ ಆ ಸ್ಥಿರತೆಯಲ್ಲಿ ಇತ್ತು ಅಂದರೆ ನಮ್ಮ ಮನಸ್ಸು ಸುಸ್ಥಿರವಾಗಲಿಕ್ಕೆ ಪ್ರಾರಂಭ ಮಾಡ್ತದೆ. ಇಷ್ಟಿಲ್ಲ ಇಷ್ಟು ಸ್ಥಿರಗೊಳ್ಳುತ್ತದೆ. ಆದ್ದರಿಂದ ಭಕ್ತನಾದವ ಸುಸ್ಥಿರವಾಗಿ ಇರೋದು ಸಾಧ್ಯತೆ ಅದ. ಯಾಕೆ? ಸ್ಥಿರತೆಯ ಪ್ರೇಮ ಅದ. ಅಸ್ಥಿರದ ಪ್ರೇಮ ಅಲ್ಲ, ಸುಸ್ಥಿರದ ಪ್ರೇಮ. ಅಸ್ಥಿರದ ಭಾನ ಜಗತ್ತಸ್ಥಿರ ಅನ್ನುವ ಭಾನ, ದೇವ ಸುಸ್ಥಿರ ಅನ್ನುವ ಭಾನ, ಅದು ಮನಸ್ಸನ್ನು ಹದಗೊಳಿಸ್ತದೆ, ನಿಲ್ಲಿಸ್ತದೆ. ಅದು ಪ್ರೇಮ. ಸಮಾಧಾನ, ಸಮಾಧಾನ ಒಂದು ಬಗೆಯ ತೃಪ್ತ ಸ್ಥಿತಿ. ಅದು ಸಂತೃಪ್ತಿ, ಹೊಯ್ದಾಡೋದಿಲ್ಲ. ತೃಪ್ತಿಯಾದ ಬಳಿಕ ಮನುಷ್ಯನಿಗೆ ಹೊಯ್ದಾಡಬೇಕಿಲ್ಲ, ಅಷ್ಟು ಸಂತೃಪ್ತಿ ಅದ. ತುಂಬ್ಯದ ತೃಪ್ತಿಯದ, ತುಂಬ್ಯದ, ಹೊಯ್ದಾಡೋದೇ ಇಲ್ಲ. ಅದಕ್ಕೆ ತೃಪ್ತ 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 ಅಂತ ಕರೀತಾರೆ. ಅದು ಬಹಳ ಅದ್ಭುತವಾದದ್ದು. ಒಂದು ಸಲ ಒಂದು ಪಕ್ಷಿ ಗಿಡದಾಗ ಕೂತಿತ್ತು. ಅದು ಗಿಳಿ ಬಹಳ ಚೆನ್ನಾಗಿತ್ತು. ಏನು ನೋಡ್ಲಿಕ್ಕೆ ಅಷ್ಟು ಅಂದ. ಅದರ ಹಸಿರ ಬಣ್ಣ, ಅದರ ಕೆಂಪು ವರ್ಣ ನೋಡಬೇಕು, ಎಂಥ ಮೇಳ. ಎರಡು ಸುಂದರ ಪಕ್ಕಗಳು ಹೇಗೆ ಪಕ್ಕ ಬಿಚ್ಚಿದ್ರೆ ಆಕಾಶಕ್ಕೆ, ಹೇಗೆ ಮುಖ ಬಿಚ್ಚಿದರೆ ಸುಂದರ ಸುಂದರ ಮಾತುಗಳು. ಸುತ್ತಮುತ್ತೆಲ್ಲ ಗಿಡದಲ್ಲಿ ಒಳ್ಳೆ ಒಳ್ಳೆ ಹಣ್ಣುಗಳು ಕೂತುಕೊಂಡಿತ್ತು. ಯಾವುದೋ ಗಿಳಿ. ಅವಾಗ ಆ ಗಿಳಿ ಎಲ್ಲಿ ಕೂತಿತ್ತು, ಆ ಗಿಡದ ಮಾಲೀಕ ಬಹಳ ದೊಡ್ಡ ಸಿರಿವಂತ. ಅವ ಅಲ್ಲೇ ತೋಟದಲ್ಲಿ ಕೂತಿದ್ದ. ಗಿಳಿ ಮಾತಾಡ್ತಾ ಇತ್ತು. ಹೇಳ್ದ, ನೋಡು ನೀನು ಎಷ್ಟು ಚಂದದೆ, ಎಷ್ಟು ಒಳ್ಳೆಯವದೆ. ನಿನಗೊಂದು ಸುಂದರವಾದಂಥ ಒಂದು ಒಂದು ಕಟ್ಟಿಕೊಡ್ತೇನೆ. ಒಂದು ಸಣ್ಣ ಮನೆ ಕಟ್ಟಿಕೊಡ್ತೇನೆ. ಬಂಗಾರದ ಮನೆ ಕಟ್ಟಿಕೊಡ್ತೇನೆ. ಇಲ್ಯಾಕೆ ಇರ್ತಿ ಗಿಡದೊಳಗೆ? ನನ್ನ ಮನೆಯೊಳಗೆ, ನಿನಗೆ ಕಟ್ಟಿದ ಸುಂದರ ಮನೆಯೊಳಗೆ ಬಂದು ಇರು. ನಾನು ಒಂದು ಸುಂದರ ಪಿಂಜರವನ್ನು ಕಟ್ಟುತ್ತೇನೆ, ಮನೆ ಕಟ್ಟುತ್ತೇನೆ. ಗಿಳಿಯೇ, ಬಂಗಾರದ ಮನೆ ಕಟ್ಟುತ್ತೇನೆ, ಮುತ್ತು ರತ್ನಗಳನ್ನು ಜೋಡಿಸ್ತೇನೆ. ನಿನಗೇನು ಬೇಕು ಎಲ್ಲವನ್ನ ಕೊಡ್ತೇನೆ. ನೀನು ಕೆಳಗಿಳಿದ ಬಾ ಅಂದ. ಕೆಳಗಿಳಿದ ಬಾ ಅಂದ. ಅಕಸ್ಮಾತ್ ಇದ ಮಾತ ನಮಗೆ ಯಾರಾದರೂ ಹೇಳಿದ್ರೆ ಇಲ್ಯಾಕೆ ಕುಂಡ್ರುತ್ತಿದ್ದೇವೆ ಇಷ್ಟು? ಯಾರು ಕುಂಡ್ರುತ್ತಿದ್ರು ಹೇಳಿ? ಎಲ್ಲ ಒಳ್ಳೆಯವರು, ಇಲ್ಲದವರು ಆಗಿಂದಾಗ ಎದ್ದ ಹೋಗ್ತಿದ್ರು. ಆದರೆ ಗಿಳಿ ಹೇಳ್ತು, ನನಗ್ ಗೊತ್ತದ ಮನುಷ್ಯನೇ, ನನಗ್ ಗೊತ್ತದ ಜೀವನದಲ್ಲಿ ಯಾವುದು ಸ್ಥಿರ ಅನ್ನೋದು ಗೊತ್ತದ, ಯಾವುದು ಅಸ್ಥಿರ ಅನ್ನೋದು ಗೊತ್ತದ. ಮನುಷ್ಯನೇ, ನಿನ್ನ ಮನಸ್ಸು ಬಹಳ ಅಸ್ಥಿರ. ಯಾವಾಗ ಏನು ಮಾಡ್ತಿ ಗೊತ್ತಿಲ್ಲ. ನೀನು ಕೊಡುವಂಥದ್ದೇನದ ಆ ಸಂಪತ್ತು ಅಸ್ಥಿರ. ಯಾಕೆ? ನನಗಿಂತಲೂ ನಿನಗೆ ಸಂಪತ್ತಿನ ಮೇಲೆ ಹೆಚ್ಚು ಆಸಕ್ತಿ. ಯಾವಾಗ ನೀನು ನನ್ನ ಹೊರಗೆ ಹಾಕ್ತಿ ಗೊತ್ತಿಲ್ಲ, ಮುಗಿಸಿಬಿಡ್ತಿ ಗೊತ್ತಿಲ್ಲ. 10 ಪೈಸಾ ಸಿಗ್ತಾವಂದ್ರೆ ನನ್ನ ಮಾರಾಟ ಮಾಡಕ್ಕೂ ನೀನೇನು ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ಎಷ್ಟು ಜನ ಮಾಡಿಲ್ಲ? ಎಷ್ಟು ಸ್ವಚ್ಛಂದಾಗಿ ಹಾರಿಕೊಂಡಿರುವಂಥ ಹಕ್ಕಿಗಳನ್ನು ತಂದು ಬಜಾರದಲ್ಲಿ ಮಾರಾಟ ಎಷ್ಟು ಜನ ಮಾಡಿಲ್ಲ? ಎಷ್ಟು ಜನ? ಅವಾಗ ಹಕ್ಕಿ ಹೇಳ್ತು, ಗಿಳಿ, ನಾನು ಐ ಲವ್ ಫ್ರೀಡಮ್ ಮೋರ್ ದನ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್.
If there is anything which is true, it is the freedom. ಜಗತ್ತಿನಲ್ಲಿ ಏನಾದರೂ ಒಂದು ಸತ್ಯ ಇದ್ರೆ, ಆ ಸತ್ಯದ ಅಭಿವ್ಯಕ್ತಿ ಇದ್ರೆ ಅದು ಸ್ವಾತಂತ್ರ್ಯ. ನಿನ್ನ ಮನಿ ಬೇಡ, ನಿನ್ನ ಬಂಗಾರ ಬೆಳ್ಳಿ ಬೇಡ, ನಿನ್ನ ಮುತ್ತು ರತ್ನಗಳು ಬೇಡ, ನಾನು ಆನಂದವಾಗಿದ್ದೇನೆ, ಸ್ವತಂತ್ರವಾಗಿದೆ, ಸ್ವತಂತ್ರವಾಗಿದೆ. ಎಂಥ ಭಾವನೆ ಅದು. ಇನ್ನ ಇವ ಕರಿತಾನೆ ಅದಾನ, ಅದು ಇನ್ನ ಕೆಳಗಿಳಿದು ಬಂದೇ ಇಲ್ಲ. ಹಾಗೆ ಅದು ಪ್ರೇಮ, ಸ್ವಾತಂತ್ರ್ಯದ ಪ್ರೇಮ. ಅದು ಎಷ್ಟು ಸ್ವಾತಂತ್ರ್ಯವನ್ನ ಪ್ರೀತಿಸ್ತದೆ ಅಂದ್ರೆ ಯಾವ ಆಕರ್ಷಣೆಗಳಿಗೂ ಅದು ಸೋಲೋದೇ ಇಲ್ಲ, ಸೋಲೋದಿಲ್ಲ. ಹಾಗೆ ದೇವನನ್ನ ಪ್ರೀತಿಸುವಂಥ, ಸತ್ಯ ವಸ್ತುವನ್ನ ಪ್ರೀತಿಸುವಂಥ ಒಬ್ಬ ಭಕ್ತ ಹೊಯ್ದಾಡೋದು ಬಹಳ ಕಡಿಮೆ. ಹೊಯ್ದಾಡಬಾರ್ದಂತಲ್ಲ, ಎಷ್ಟು ಹೊಯ್ದಾಡಿದರೆ ಬೀಳೋದಿಲ್ಲ ಅಷ್ಟೇ ಹೊಯ್ದಾಡಿರಬೇಕದ. ಇಲ್ಲೇನು ಒಂದು ಕುರ್ಚಿ ಇರ್ತದೆ, ನಿಮಗೆ ಗೊತ್ತದೆ, ತೂಗು ಕುರ್ಚಿ ಇರೋದಿಲ್ಲ. ಅಲ್ಲಿ ಹಿಂದ ಮುಂದೆ ಮಾಡ್ಕೊಳ್ಳೋ ಕುರ್ಚಿ ಒಂದಿರ್ತದೆ, ಎಷ್ಟು ಚಂದ ಇರ್ತದೆ. ಆದ್ರೆ ಅದು ಎಷ್ಟು ಹೊಯ್ದಾಡಬೇಕು ಅಂದ್ರೆ ಮುಂದರೆ ಬೀಳದಂಗೆ ಹಿಂದರೆ ಬೀಳದಂಗೆ ಅದು ಹೊಯ್ದಾಡ್ತಿರ್ಬೇಕು. ನಮ್ಮದು ಕುರ್ಚಿಗಳು ಹಂಗ ಆಗೋದಿಲ್ಲ, ಅದು ಮಜಾ ಆಗಿ 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 ಹೊಳ್ಳಿ ಬೀಳ್ತೇವೆ ಅಷ್ಟೇ. ಹಾಗೆ ಜೀವನ ಎಷ್ಟು ಹೊಳ್ಳಬೇಕು ಅಷ್ಟು, ಎಷ್ಟು ಹೊಯ್ದಾಡಬೇಕು ಅಷ್ಟು. ಶಬ್ದ ಸ್ಪರ್ಶ ಸುಮ್ಮನೆ ನೋಡಿದಾಗ ಕೇಳಿದಾಗ ಸ್ವಲ್ಪ ಅಷ್ಟಿಷ್ಟು ಹೊಯ್ದಾಡೋದು, ಆದರೆ ಸಂಪೂರ್ಣ ಜೀವನ ಅಸ್ತವ್ಯಸ್ತವಾಗುವಷ್ಟು ಹೊಯ್ದಾಡಬಾರದು. ಹಾಗೆ ಇರೋದು.